ಭಾರತದ ಸ್ಟಾಕ್ ಮಾರ್ಕೆಟ್ 1ರಿಂದ 1.5 ವರ್ಷ ತನಕ ಹೂಡಿಕೆದಾರರಿಗೆ ಏನೂ ರಿಟರ್ನ್ ಅನ್ನ ಕೊಟ್ಟಿಲ್ಲ. ಜಗತ್ತದ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳನ್ನ ಕಂಪೇರ್ ಮಾಡ್ರೂ ಭಾರತದ ಸ್ಟಾಕ್ ಮಾರ್ಕೆಟ್ ಅಷ್ಟು ಒಳ್ಳೆ ರಿಟರ್ನ್ ಕೊಟ್ಟಿಲ್ಲ ಅಥವಾ ಅಷ್ಟು ಒಳ್ಳೆ ಪರ್ಫಾರ್ಮ್ ಮಾಡಿಲ್ಲ ಅಂತ ನಾವು ಅನ್ಬೋದ. ಅದರಿಂದ ಹಲವಾರು ಕಾರಣಗಳಿದಾವ. ಬಟ್ ಮೇನ್ ಇಂಪಾರ್ಟೆಂಟ್ ಕಾರಣ ಏನಂತಂದ್ರ FIs ದ ಸೆಲ್ಲಿಂಗ್. ಭಾರತದ ಎಕನಾಮಿ ಸ್ಟ್ರಾಂಗ್ ಐತಿ. ಭಾರತದೇನು ಕಂಪ್ನಿಗಳಿದಾವ ಅವ್ರದ್ದು ಅರ್ನಿಂಗ್ಸನ್ನು ಭಾಳ ಒಳ್ಳೆ ಬರತ್ತವ. ಆದ್ರೂ ಸಹ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಭಾರತದಾಗ ಸೆಲ್ಲಿಂಗ್ ನಿಲ್ಲಿಸವಾಳ್ರ. ಕಂಟಿನ್ಯೂ ಸ್ಟಾರ್ಟ್ ಐತಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಇದೇನು FIs ಇದಾರ, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್, ಅವ್ರದ ಕುಂಡ್ಲಿಯನ್ನ ತೆಗೆಯೋಣ, ಅವ್ರದ ಡೇಟಾನ ಡೀಟೇಲ್ದಾಗ ಅನಾಲಿಸಿಸ್ ಮಾಡೋಣ. ಈ ಡೇಟಾ ಯಾವ ಥರ ಅನಾಲಿಸಿಸ್ ಮಾಡ್ತೇನಂತ ನೋಡ್ರಿ. ಇದ ಡೇಟಾ ಪ್ರಕಾರನ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಅವ್ರದ ನಿರ್ಧಾರಗಳನ್ನು ತಗೋತಿರ್ತಾರ. ಅದ ಕಾರಣ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಈ ವಿಡಿಯೋನ ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ. ಈ ವಿಡಿಯೋಗೆ ಲೈಕ್ ಮಾಡಿರ್ಕೊಳ್ಳಿದ್ರೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕೊಳ್ಳಿದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ. ನೋಡ್ರಿ ವೀಕ್ಷಕರೇ, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ನಾವು ಒಂದು 4-5 ವರ್ಷದ ಡೇಟಾ ತೆಗೆದು ನೋಡ್ರೆ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ 2021ರಿಂದ ಹಿಡಿದು ಈಗಿನ ತನಕ FIs ಕಂಟಿನ್ಯೂ ಇಯರ್ ಆನ್ ಇಯರ್ ನಾವು ಡೇಟಾ ನೋಡ್ರೆ ಕಂಟಿನ್ಯೂ ಸೆಲ್ಲಿಂಗ್ ಮಾಡ್ಕೊಂತಾನ ಬಂದಾರ. ನೋಡ್ಬೋದು ನೀವು 2021ನಾಗ FIs ಭಾರತದ ಮಾರುಕಟ್ಟೆನಾಗ 91,000 crore ಸೆಲ್ಲಿಂಗ್ ಮಾಡ್ಯಾರ. 22ನಾಗ 2,78,000 crore ಸೆಲ್ಲಿಂಗ್ ಮಾಡ್ಯಾರಿ. 23ನಾಗ 16,000 crore ಸೆಲ್ಲಿಂಗ್ ಮಾಡ್ಯಾರ. ಮತ್ತು 24ನಾಗ 3,04,000 ಕೋಟಿ ಸುಮಾರು ಸೆಲ್ಲಿಂಗ್ ಮಾಡ್ಯಾರ. 2025ನಾಗ 3,06,000 ಕೋಟಿ ಸುಮಾರು ಸೆಲ್ಲಿಂಗ್ ಮಾಡ್ಯಾರ. ಮತ್ತು ಕರೆಂಟ್ 2026 ಇನ್ನ ಸ್ಟಾರ್ಟ್ ಆಗಿ 3 ತಿಂಗಳಾಗೈತಿ. ಈ 3 ತಿಂಗಳನ್ಯಾಗ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಭಾರತದ ಮಾರುಕಟ್ಟೆನಾಗ 1,55,000 crore ಅಥವಾ 1,55,000 ಕೋಟಿ ಸೆಲ್ಲಿಂಗ್ ಮಾಡಿ ಹೋಗ್ಯಾರ ಅಂತ ಅನ್ಬೋದು ನೋಡ್ರಿ ಈಗಿನ ತನಕ. ಅದ ಕಾರಣ ಈ ಸೆಲ್ಲಿಂಗ್ ಹೆವಿ ಬರೋದ್ರಿಂದನ ಮಾರುಕಟ್ಟೆ ಪರಿಸ್ಥಿತಿ ಈ ಥರ ಆಗೈತಿ. ಅದ ಕಾರಣ ಮಾರುಕಟ್ಟೆ 1ರಿಂದ 1.5 ವರ್ಷ ಹೂಡಿಕೆದಾರರಿಗೆ ಏನೂ ರಿಟರ್ನ್ ಕೊಟ್ಟಿಲ್ಲ ಅಂತ ನಾವು ಅನ್ಬೋದ. ಬರೀ ಈಗ ನಿಮಗೆ ಎಲ್ಲ ಸೆಲ್ಲಿಂಗ್ ಗೊತ್ತಾತ. ಈಗ ಸ್ವಲ್ಪ ಇನ್ನೂ ಡೀಟೇಲ್ದಾಗ ಇನ್ನೂ ಒಳಗೆ ಹೋಗೋಣ್ರಿ. FIs ಅಂತಂದ್ರೆ ಬೇರೆ ದೇಶದವ್ರು ಹೂಡಿಕೆ ಮಾಡ್ತಾರೆ ಮಾರುಕಟ್ಟೆನಾಗ. ಅದ ಕಾರಣ ಯಾವ್ಯಾವ ದೇಶದವ್ರು ಹೂಡಿಕೆ ಮಾಡ್ತಾರ, ಅವು ಟಾಪ್ ದೇಶಗಳು ಯಾವಂತ ಅದ್ರ ಬಗ್ಗೆ ಈಗ ಸ್ವಲ್ಪ ತಿಳ್ಕೊಳ್ಳೋಣ. ನೋಡ್ರಿ, ಭಾರತದಾಗೇನು FIs ಹೂಡಿಕೆ ಮಾಡ್ತಾರ ಅದ್ರಾಗ ಎಲ್ಲಕ್ಕಿಂತ ಹೆಚ್ಚು ಹೂಡಿಕೆ ಯಾವ ಕಂಟ್ರಿ ಮಾಡ್ತೈತೆ ಅಂತಂದ್ರೆ ಭಾರತದಾಗ ಅದ USA ಎಲ್ಲಕ್ಕಿಂತ ಹೆಚ್ಚು, ಅಮೇರಿಕಾ ಎಲ್ಲಕ್ಕಿಂತ ಹೆಚ್ಚು ಭಾರತದ ಮಾರುಕಟ್ಟೆನಾಗ ಹೂಡಿಕೆ ಮಾಡ್ತೈತಿ. ಸೆಕೆಂಡ್ ದೇಶ ಸಿಂಗಾಪುರ, ಮತ್ತು ಥರ್ಡ್ ದೇಶ ಮಾರಿಷಿಯಸ್, ಆಮ್ಯಾಗ 4ನೇ ದೇಶ ಲಕ್ಸನ್ಬರ್ಗ್, ಮತ್ತು ಲಾಸ್ಟ್ 5ನೇ ದೇಶ ನಾರ್ವೆ. ಇವು 5 ಕಂಟ್ರಿಗಳ ಭಾಳ ಹೂಡಿಕೆ ಮಾಡ್ತಾವ. ಮತ್ತಿದಾವ ಬಟ್ ಇವು ಟಾಪ್ 5 ಕಂಟ್ರಿಗಳ ಭಾರತದ ಮಾರುಕಟ್ಟೆನ ಹೂಡಿಕೆ ಮಾಡ್ತಾವ ಅಂತ ನಾವು ಅನ್ಬೋದ. ಅದ್ರಾಗನು ಮೇನ್ ಇದನ್ ಸಿಂಗಾಪುರ, ಮಾರಿಷಿಯಸ್, ಲಕ್ಸನ್ಬರ್ಗ್ ಮತ್ತು ನಾರ್ವೆ ದೇಶಗಳು ಹೇಳಿದ್ನಿ. ಅವ ಹೂಡಿಕೆ ಮಾಡ್ತಾವ ಬಟ್ US ಕಡಿಮೆ ಹೂಡಿಕೆ ಮಾಡ್ತಾವ. ಅಂದ್ರ ಟಾಪ್ 1 ಮ್ಯಾಗ ಏನೈತಿ USA, ಅದೇ ಎಲ್ಲಕ್ಕಿಂತ ಹೆಚ್ಚು ಭಾರತದ ಮಾರುಕಟ್ಟೆನಾಗ ಹೂಡಿಕೆ ಮಾಡ್ತೈತಿ. ಅದ ಕಾರಣ ಭಾರತದ ಸ್ಟಾಕ್ ಮಾರ್ಕೆಟ್ದಾಗ ಏನು FIs ಇದಾರ ಅವ್ರ ಎಲ್ಲಕ್ಕಿಂತ ಹೆಚ್ಚು US ದವ್ರನೇ ಇದಾರಂತ ತಿಳ್ಕೊಂಬಿಡ್ರಿ. ಈಗ ಬರೀ US ಯಾವ ಮೇನ್ ಕಂಪ್ನಿಗಳು ಇದಾವ ಅವು ಭಾರತದ ಮಾರುಕಟ್ಟೆನ ಹೂಡಿಕೆ ಮಾಡ್ತಾವಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಒಂದೇ ಎಲ್ಲಕ್ಕಿಂತ ಹೆಚ್ಚು ಹೂಡಿಕೆ ಮಾಡೋ ಕಂಪ್ನಿ US ಯಾವ್ದಂತಂದ್ರ ಭಾರತದ ಮಾರುಕಟ್ಟೆನಾಗ ಅದ್ರ ಹೆಸರನ್ನ ವ್ಯಾಂಗಾರ್ಡ್ ಅಂತ. ಮತ್ತೆ 2ನೇದ ಬ್ಲ್ಯಾಕ್ ರಾಕ್. ಮತ್ತು ಇಂಥವ ದೊಡ್ಡ ಫಂಡ್ ಮ್ಯಾನೇಜ್ಮೆಂಟ್ ಮಾಡೋ ಕಂಪ್ನಿಗಳಿದ್ದಾವ. ಏನ್ ನಾವು ಇವಕ್ಕ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳು ಅಂತೇವಿ, ಅಂತ ಕಂಪ್ನಿಗಳು ಹೂಡಿಕೆ ಮಾಡ್ತಾವ. ಅದ ಕಾರಣ ನಾವೇನ್ ಫಸ್ಟ್ ತಿಳ್ಕೊಬೇಕಂತಂದ್ರೆ ಇವು ಕಂಪ್ನಿಗಳದ ವ್ಯೂ ಭಾರತದ ಮಾರುಕಟ್ಟೆ ಮೇಲೆ ಯಾವ ತರ ಐತಂತ ನೋಡ್ಬೇಕ. ಯಾಕಂತಂದ್ರೆ ಇವರೇ ಎಲ್ಲಕ್ಕಿಂತ ಹೆಚ್ಚು ಭಾರತದ ಮಾರುಕಟ್ಟೆನ ಹೂಡಿಕೆ ಮಾಡ್ತಾರ. ಅದ ಕಾರಣ ಫಸ್ಟ್ ನಾವು ಅವ್ರದ ವ್ಯೂ ಅನ್ನ ತಿಳ್ಕೊಬೇಕ. ನೋಡ್ರಿ ವೀಕ್ಷಕರೇ, ನಾವು ಸರಳವಾಗಿ ತಿಳ್ಕೊಬೇಕಂತಂದ್ರ US ದೊಡ್ಡ ಕಂಪ್ನಿಗಳು ಇದ್ದಾವ. ಅವೀಗ ಭಾರತದ ಮಾರುಕಟ್ಟೆ ಮ್ಯಾಗ ಅಷ್ಟು ಪಾಸಿಟಿವ್ ಇಲ್ಲ ಅಂತ ನಾವು ಅನ್ಬೋದ. ನೆಗೆಟಿವ್ನು ಇಲ್ಲ ಬಟ್ ಅಷ್ಟೇನ್ ಪಾಸಿಟಿವ್ ಇಲ್ಲ. ಮೊದಲೇನ್ ಬಹಳ ಪಾಸಿಟಿವ್ ಭಾರತದ ಮಾರುಕಟ್ಟೆ ಮೇಲೆ ಇರ್ತೀರ, ಅಷ್ಟು ಪಾಸಿಟಿವ್ ಈಗ ಅವ್ರ ಇಲ್ಲ. ಅದ ಕಾರಣ ಅವ್ರದ್ದು ಸೆಲ್ಲಿಂಗ್ ಈ ತರ ಬರತೈತಂತ ನಮಗ ಇದ FIDIs ಡೇಟಾನ ನೋಡಿನೂ ಗೊತ್ತಾಗ್ತೈತಿ. ಅದ ಕಾರಣ ಯಾಕೆ ಅವ್ರದ್ದು ಮನಸ್ಥಿತಿ ಈ ಥರ ಆಗೈತಿ, ಯಾಕೆ ಭಾರತದ ಮಾರುಕಟ್ಟೆನೇ ಅವ್ರು ಪಾಸಿಟಿವ್ ಇಲ್ಲ, ಅದರಿಂದ ಕಾರಣಗಳು ಏನಂತ ಈಗ ಸ್ವಲ್ಪ ತಿಳ್ಕೊಳ್ಳೋಣ. ಅಂದ್ರೆ ಇನ್ನ ನಮಗೆ ಡೀಟೇಲ್ದಾಗ ಗೊತ್ತಾಗ್ತೈತಿ. ನೋಡ್ರಿ, ಒಂದೇ ಕಾರಣ ಏನಂತಂದ್ರೆ FIs ಈ ಥರ ಮಾರ್ಕೊಂಡು ಹೋಗಾಕ ಅಥವಾ US ನೀವು ದೊಡ್ಡ ಕಂಪ್ನಿಗಳು ಭಾರತದಾಗ ಹೂಡಿಕೆ ಮಾಡ್ಯಾವ ಅವು ಮಾರ್ಕೊಂಡು ಹೋಗಾಕ ಒಂದೇ ಮೇನ್ ಕಾರಣ ಏನಂತಂದ್ರೆ ಜಿಯೋ ಪೊಲಿಟಿಕಲ್ ಟೆನ್ಷನ್. ನೀವು ಯುದ್ಧಗಳು ನಡೆದಾವ 2-3 ವರ್ಷ ಆತ ಕಂಟಿನ್ಯೂ ಯುದ್ಧಗಳು ಸ್ಟಾರ್ಟನೇ ಇದಾವ. ಈ ಯುದ್ಧಗಳು ಸ್ಟಾರ್ಟ್ ಆಗಿದ ಕಾರಣ ಈ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರಂತಂದ್ರ ಇದೇನ್ ಇಮರ್ಜಿಂಗ್ ಮಾರ್ಕೆಟ್ ಇರ್ತಾವ, ಭಾರತದ ಅಂತ ಬೆಳೆಯೋ ಮಾರ್ಕೆಟ್ ಇರ್ತಾವ, ಅದ್ರಾಗ ರೊಕ್ಕಾನು ಬೆಳಿತಾವ ಬಟ್ ರಿಸ್ಕ್ನು ಅಷ್ಟೇ ಇರ್ತೈತಿ.
ಅದ ಕಾರಣ ಜಿಯೋಪೊಲಿಟಿಕಲ್ ಟೆನ್ಷನ್ದಿಂದ ಭಾಳ ರಿಸ್ಕ್ ಹೆಚ್ಚಾಗೋ ಕಾರಣ FIs ಮಾರ್ಕೊಂಡ ಸೇಫರ್ ಮಾರ್ಕೆಟ್ಗಳು ಏನಂತೇವೆ ನಾವು ಆಲ್ರೆಡಿ ಬೆಳೆದ ಸೇಫ್ ಇರ್ತಾವ, ಬಿದ್ರೆ ನಾವು ಭಾಳ ಬೆಳಂಗಿಲ್ಲ, ಏರಿಯರ್ನು ಭಾಳ ಇರಂಗಿಲ್ಲ ಅಂಥವು ಮಾರ್ಕೆಟ್ ಏನ್ ಇರ್ತಾವ. ಉದಾಹರಣೆ ನಾವು ತಿಳ್ಕೊಬೇಕಂತಂದ್ರೆ US ಮಾರ್ಕೆಟ್ ಆಲ್ರೆಡಿ ಭಾಳ ಬೆಳೆದೈತಿ, ಅದು ಏರಿಯರ್ನು ಭಾಳ ಕಡಿಮೆ ಇರ್ತೈತ್ರಿ, ಬಿದ್ರನು ಭಾಳ ಕಡಿಮೆ ಬೀಳ್ತೈತಿ. ಅದ ಕಾರಣ ಹಿಂಗ್ ಜಿಯೋಪೊಲಿಟಿಕಲ್ ಟೆನ್ಷನ್ ಹೆಚ್ಚಾತಂತಂದ್ರ ಎಮರ್ಜಿಂಗ್ ಮಾರ್ಕೆಟ್ದಾಗಿಂದ ಹಣವನ್ನ ತಕ್ಕೊಂಡ ಸೇಫರ್ ಮಾರ್ಕೆಟ್ನಾಗ ಅಥವಾ ರಿಸ್ಕ್ ಕಡಿಮೆ ಇರೋ ಮಾರ್ಕೆಟ್ದಾಗ ಅಥವಾ US ಮಾರ್ಕೆಟ್ದಾಗ ಹೂಡಿಕೆ ಮಾಡ್ತಾರ. ಅದ ಕಾರಣನು FIs ಮಾರ್ಕೊಂಡ್ ಹೋಗತ್ತಾರ ಅಂತ ನಾವು ಅನ್ಬೋದ. ಅದ್ರಾಗನು ಮೇನ್ ಭಾರತದಾಗ US FIs ಭಾಳ ಇದಾರ. ಅದ ಕಾರಣ ಅವ್ರ ಭಾರತದಾಗ ಮಾರ್ಕೊಂಡ ಅವ್ರ ದೇಶನಾಗನ ಹೆಚ್ಚು ಹೂಡಿಕೆ ಮಾಡತ್ತಾರಂತ ನಮ್ಗ ಈ ಡೇಟಾಲೇನು ಗುರ್ತಾಗ್ತೈತಿ. ಎರಡನೇ ಕಾರಣ ಏನಂತಂದ್ರ ರೈಸಿಂಗ್ ಡಾಲರ್ ಇಂಡೆಕ್ಸ್ ಬಹಳ ಸ್ಟ್ರಾಂಗ್ ಆಗತೈತಿ. ಡಾಲರ್ ಇಂಡೆಕ್ಸ್ ಸ್ಟ್ರಾಂಗ್ ಆಗೋ ಕಾರಣ ಭಾರತದ ರುಪೀಸ್ ಹತ್ರದ ಮೌಲ್ಯವನ್ನ ಕಳ್ಕೊಳತೈತಂತ ನಾವು ಅನ್ಬೋದ. ನೋಡ್ಬೋದು ನೀವು $1 = ಈಗ ಭಾರತದ ರುಪೀಸ್ನಾಗ ನಾವು ನೋಡ್ರ 94 ರೂಪಾಯಿ ಆಗೈತ್ರಿ. ಅಂತಂದ್ರ ರುಪೀಸ್ ಆಲ್ ಟೈಮ್ ಲೋ ಕಡೆ ಟ್ರೇಡ್ ಮಾಡತೈತಿ ಡಾಲರ್ ವಿರುದ್ಧ ಅಂತ ನಮಗ ಈ ಒಂದ್ ಡೇಟಾಲೇನು ಗುರ್ತಾಗ್ತೈತಿ. ಈ ತರ ರುಪೀಸ್ ಹತ್ರದ ಮೌಲ್ಯವನ್ನ ಕಳ್ಕೊಂತಂದ್ರ ಯಾವ ತರ FIs ನಷ್ಟ ಆಗ್ತೈತಿ ಅಂತಂದ್ರ, ಏನ್ FIs ಭಾರತದ ಮಾರುಕಟ್ಟೆನಾಗ ಲಾಭವನ್ನ ಗಳಿಸಿರ್ತಾರ, ಆ ಲಾಭಗಳನ್ನ ಅವ್ರ ಮತ್ತ ಡಾಲರ್ ರೂಪ್ನ್ಯಾಗ ಸ್ವಿಚ್ ಮಾಡ್ಬೇಕಾಗ್ತೈತಿ. ಭಾರತದಾಗ ಏನ್ ಲಾಭ ಗಳಿಸಿರ್ತಾರ ಅವ ರೂಪಾಯಿ ಮೂಲಕ, ಭಾರತ ಇಂಡಿಯನ್ ಕರೆನ್ಸಿ ಮೂಲಕ ಗಳಿಸಿರ್ತಾರ, ಅದನ್ನ ಅವ್ರ ಮತ್ತ ಎಕ್ಸ್ಚೇಂಜ್ ಮಾಡ್ಕೊಂಡ ಡಾಲರ್ ಅನ್ನ ತಗೋಬೇಕಾಗ್ತೈತಿ. ಅದ ಕಾರಣ ಅದನ್ನ ಎಕ್ಸ್ಚೇಂಜ್ ಮಾಡ್ಬೇಕಾಗ್ತೈತಿ. ಅಲ್ಲಿ ಅವ್ರದ ಹಣ ಕಡಿಮೆ ಆಗ್ಬಿಡ್ತೈತ್ರಿ. ಒಮ್ಮೆ ಇಲ್ಲಿ ಪ್ರಾಫಿಟ್ ಹೆಚ್ಚು ಗಳಿಸಿರನು ಒಮ್ಮೆಗ ಹಣವನ್ನ ಡಾಲರ್ ರೂಪ್ನಾಗ ನಾವು ಬದಲಾಯಿಸಿರ ಅದ್ರದ ಮೌಲ್ಯ ಕಳ್ಕೊಂಡ್ಬಿಡ್ತೈತಿ. ಅದ ಕಾರಣನು FIs ರುಪೀಸ್ ವೀಕ್ ಆಗೋದ ಕಾರಣನು FIs ಭಾರತದ ಮಾರುಕಟ್ಟೆನಾಗಿಂದ ಸೆಲ್ಲಿಂಗ್ ಮಾಡಿ ಹೋಗತ್ತಾರಂತ ನಮಗೆ ಗೊತ್ತಾಗ್ತೈತಿ. ಮತ್ತ ಮೂರನೇ ಕಾರಣ US ಟ್ರೆಜರಿ ಈಲ್ಡ್ ಅಥವಾ US ಬಾಂಡ್ಗಳು ಅನ್ಬೋದ. US ಬಾಂಡ್ಗಳನ್ನ ಈಗ ಹೆಚ್ಚು ಇಂಟ್ರೆಸ್ಟ್ ಅನ್ನ ಕೊಡತ್ತಾವ. ಅದ ಕಾರಣ ಈಗೆಲ್ಲ ಜಿಯೋಪೊಲಿಟಿಕಲ್ ಟೆನ್ಷನ್ ನಡೆದೈತಿ, ಭಾರತದ ಮಾರುಕಟ್ಟೆ ವ್ಯಾಲ್ಯೂಯೇಷನ್ ಭಾಳ ಹೆಚ್ಚೈತೆ ಅನ್ನೋ ಕಾರಣದಿಂದ ಇಂಥ ಮಾರುಕಟ್ಟೆದಾಗಿಂದ ಹಣವನ್ನ FIs ತಕೊಂಡ ಅವ್ರದ ದೇಶನಾಗ ಅಥವಾ US ದಾಗನ ಟ್ರೆಜರಿ ಬಾಂಡ್ಗಳನ್ನ ಬಾಯ್ ಮಾಡ್ತಾರಂತ ನಾವು ಅನ್ಬೋದ. ಬಾಂಡ್ಗಳು ಬಾಯ್ ಮಾಡ್ತಾರಲ್ಲ ರೀ, ಅವ ಸೇಫ್ ಇರ್ತಾವ, ರಿಸ್ಕ್ ಏನೂ ಇರಂಗಿಲ್ಲ. ಮತ್ತು ರಿಸ್ಕ್ ಫ್ರೀ ಚಲೋ ರಿಟರ್ನ್ ಸಿಕ್ಕರೆ ಅವ್ರು ಯಾಕೆ ಇಷ್ಟೆಲ್ಲ ಗುದ್ದಾಡಕ್ಕೆ ಹೋಗ್ತಾರ್ರಿ. ಆ ಒಂದು ಕಾರಣದಿಂದನೂ FIs ಭಾರತದ ಮಾರುಕಟ್ಟೆದಾಗಿಂದ ಹೋಗತ್ತಾರ ಅಥವಾ US ದೊಡ್ಡ ಇವೇನ್ FIs ಇದಾರ ಅವ್ರು ಮಾರ್ಕೊಂಡು ಹೋಗತ್ತಾರ ಅಂತ ನಾವು ಅನ್ಬೋದ. ಮತ್ತು ನಾಲ್ಕನೇ ಕಾರಣ ಏನಿತ್ತು, ಕ್ರೂಡ್ ಆಯಿಲ್ ಪ್ರೈಸ್ ಇಂಪ್ಯಾಕ್ಟ್. ಕ್ರೂಡ್ ಆಯಿಲ್ ಪ್ರೈಸ್ದಿಂದ ಭಾರತದ ಕರೆಂಟ್ ಅಕೌಂಟ್ ಡಿಫಿಸಿಟ್ ಹೆಚ್ಚಾಗೋ ಸಂಭಾವನೆ ಐತಿ. ಅದರಿಂದ ರೂಪಾಯಿದ ಮೌಲ್ಯವನ್ನ ಕಳ್ಕೊತೈತಿ. ಅದ್ರಾಗೂ ಮೇನ್ ಕಂಪ್ನಿಗಳದೇನ್ ಲಾಭಾಂಶ ಐತಿ, ಏನ್ ಪ್ರಾಫಿಟ್ ಮಾರ್ಜಿನ್ ಐತಿ, ಅದು ಕಡಿಮೆ ಆಗೋ ಸಂಭಾವನೆ ಐತಿ ಕ್ರೂಡ್ ಆಯಿಲ್ ಪ್ರೈಸ್ ಹೆಚ್ಚಾಗೋದ್ರಿಂದ. ಅದ ಕಾರಣ ಮೇನ್ ಸ್ಟಾಕ್ ಮಾರ್ಕೆಟ್ ರನ್ ಆಗೋದನ್ನ ಕಂಪ್ನಿಗಳದ ಅರ್ನಿಂಗ್ಸ್ದಿಂದ. ಆ ಅರ್ನಿಂಗ್ಸ್ ಮ್ಯಾಗನ ಏನರ ಇಂಪ್ಯಾಕ್ಟ್ ಈ ಯುದ್ಧದಿಂದ ಈ ಕ್ರೂಡ್ ಆಯಿಲ್ ಪ್ರೈಸ್ ಏನು ಏರೈತಿ ಇದರಿಂದ ಬಿತ್ತಂತಂದ್ರೆ ಅದು ಸಹಜವಾಗಿ ಅವ್ರು ಮಾರ್ಕೊಂಡು ಹೋಗ್ತಾರ. ಆದ ಕಾರಣನು ಕ್ರೂಡ್ ಆಯಿಲ್ ಪ್ರೈಸ್ ಇರೋದ್ರಿಂದನೂ ಮಾರುಕಟ್ಟೆ ಈ ತರ ಕುಸಿಯಾತೈತಿ. ಕ್ರೂಡ್ ಆಯಿಲ್ ಪ್ರೈಸ್ ಏರಿದ್ರಿಂದನೂ ಈ ತರ FIs ಮಾರ್ಕೊಂಡು ಹೋಗತ್ತಾರ ಅಂತ ನಾವು ಅನ್ಬೋದ. ಇವ ಪ್ರಮುಖ 4 ಕಾರಣಗಳಿದ್ದಾವ. ಈ 4 ಕಾರಣಗಳಿಂದನ FIs ಭಾರತದ ಮಾರುಕಟ್ಟೆದಾಗಿಂದ ಬಿಟ್ಟು ಹೋಗತ್ತಾರ ಅಂತ ನಾವು ಅನ್ಬೋದ. ಇದೆಲ್ಲ ಡೇಟಾ ನೋಡ್ರ, ನಾವು FIs ಡೇಟಾ ನೋಡ್ರ ಭಾರತದ ಮಾರುಕಟ್ಟೆ ಭಾಳ ಕುಸಿಬೇಕಾಗಿತ್ತ, ಬಟ್ ಭಾಳ ಕುಸಿದಿಲ್ಲ ಅನ್ನಕ್ ಮೇನ್ ಕಾರಣನ DIs ನೀವು ಡೇಟಾ ನೋಡ್ಬೋದ. ಈಗ ಮಾರ್ಚ್ ತಿಂಗಳನ್ಯಾಗನ 3 ತಿಂಗಳನ್ಯಾಗನ DIs 2,32,000 ಕೋಟಿದ ಬಾಯಿಂಗ್ ಮಾಡ್ಯಾರ. ಉಳಿದಿದ್ದ ಡೇಟಾನು ನೀವು ನೋಡ್ಬೋದ. FIs ಎಷ್ಟು ಸೆಲ್ಲಿಂಗ್ ಮಾಡ್ರ DIs ಭಾಳ ಬಾಯಿಂಗ್ ಮಾಡತ್ತಾರ. ಅದಕ್ಕೆ ಕಾರಣ ಮಾರುಕಟ್ಟೆ ಬಿದ್ದೈತಿ, ಕುಸಿದೈತಿ, ಬಟ್ ಭಾಳ ಕುಸಿದಿಲ್ಲ ಅಂತ ನಾವು ಅನ್ಬೋದ. ಅದ ಏನ್ರೆ 5-10 ವರ್ಷ ಹಿಂದೆ ಈ ತರ ಏನ್ರೆ FIs ಮಾರ್ಕೊಂಡು ಹೋಗಿರಂತಂದ್ರ ಭಾರತದ ಮಾರುಕಟ್ಟೆ ನೆಲಕ್ಕೆ ಕುಸಿದ್ ಬಿಡ್ತಿತ್ರಿ, ನೆಲಕ್ಕೆ ಹತ್ತಿ ಬಿಡ್ತಿತ್ರಿ. ಬಟ್ DIs ಈಗ ಸಪೋರ್ಟ್ ಕೊಡತ್ತಾರಂತ ನಾವು ಅನ್ಬೋದ. ಈಗ ಬರೀ ನಿಮಗ್ ಗುರ್ತಾತ ಯಾಕೆ FIs ಮಾರ್ಕೊಂಡು ಹೋಗತ್ತಾರಂತ. ಈಗ ಬರೀ FIs ಮತ್ ಮರಳಿ ಮಾರುಕಟ್ಟೆಗೆ ಯಾವಾಗ ಬರ್ಬೋದ, ಅವ್ರ ಹಿಂದ್ ಮೇನ್ ಕಾರಣಗಳು ಏನಿರ್ಬೋದು ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಡೋಣ. ನೋಡ್ರಿ, ಒಂದನೇ ಕಾರಣ ಕ್ರೂಡ್ ಆಯಿಲ್ ಪ್ರೈಸ್ ಏನ್ರೆ ಫಾಲ್ ಆತಂತಂದ್ರ ಇದೇನೀಗ ಟೆನ್ಷನ್ ನಡೆದೈತಿ, ಜಿಯೋಪೊಲಿಟಿಕಲ್ ಟೆನ್ಷನ್ ನಡೆದೈತಿ, US ಮತ್ತು ಇರಾನ್ ನಡುವೆ ಯುದ್ಧ ನಡೆದೈತಿ. ಆ ಯುದ್ಧ ಏನ್ರೆ ನಿಂತಿತ್ತ, ಕ್ರೂಡ್ ಆಯಿಲ್ ಪ್ರೈಸ್ ಮತ್ತೇನ್ರೆ ಕಡಿಮೆ ಆತಂತಂದ್ರ ಮತ್ ವೀಕ್ಷಕರೇ FIs ಭಾರತದ ಮಾರುಕಟ್ಟೆನಾಗ ಮರಳಿ ಬರ್ಬೋದ. ಮತ್ತು ಅದು ಲಾಂಗ್ ಟರ್ಮ್ನಾಗ ಆಗ್ತೈತ್ರಿ. ಯಾಕಂತಂದ್ರೆ ಕ್ರೂಡ್ ಆಯಿಲ್ ಎಲ್ಲಕ್ಕಿಂತ ಹೆಚ್ಚು ಉಪಯೋಗ US ಮಾಡ್ತೈತಿ. ಎಷ್ಟು ಕ್ರೂಡ್ ಆಯಿಲ್ ಪ್ರೈಸ್ ಹೈ ಇರ್ತೈತಿ ಅಷ್ಟ US ಭಾಳ ದೊಡ್ಡ ನೆಗೆಟಿವ್ ಪೆಟ್ಟು ಬೀಳ್ತೈತಿ. ಅದ ಕಾರಣ US ಎಷ್ಟಾಗ್ತೈತಿ ಅಷ್ಟು ಕ್ರೂಡ್ ಆಯಿಲ್ ಪ್ರೈಸ್ ಕೆಳಗನೆ ಇರ್ಲಿ ಅಂತ ಪ್ರಯತ್ನವನ್ನ ಪಡ್ತೈತಿ. ಅದ ಕಾರಣ ಈಗ ಸದ್ಯ ಕ್ರೂಡ್ ಆಯಿಲ್ ಪ್ರೈಸ್ ಅಪ್ ಇದ್ರೆ ಫ್ಯೂಚರ್ನ ಏನ್ರೆ ಕಡಿಮೆ ಆದ್ರೆ ಮತ್ತೆ FIs ಭಾರತದ ಮಾರುಕಟ್ಟೆನಾಗ ಮತ್ತೆ ಮರಳಿ ಬರ್ಬೋದ. ಮತ್ತೆ ಎರಡನೇದು ರುಪೀಸ್ ಸ್ಟೇಬಲ್ ಆದ್ರ. ರುಪೀಸ್ ವೀಕ್ಷಕರೀಗ ಆಲ್ರೆಡಿ ಹೇಳಿದ್ನಿ ಡಾಲರ್ ವಿರುದ್ಧ ಅದರದ ಮೌಲ್ಯ ಭಾಳ ಕಳ್ಕೊಳತೈತಿ. ಬಟ್ ರುಪೀಸ್ ನಾವು ಹಿಸ್ಟ್ರಿ ನೋಡ್ರ ಅದ ಕಳ್ಕೊಂತನ ಬರ್ತೈತ್ರಿ. ರುಪೀಸ್ ಯಾವಾಗೂ ಸ್ಟ್ರಾಂಗ್ ಆಗಿಲ್ಲ ಡಾಲರ್ ವಿರುದ್ಧ.
ಆದ್ರೂ ಅದಕ್ಕೆ ಭಾಳ ಸೂಪರ್ ಪವರ್ ಆಗ್ಬೇಕ, ಭಾರತ ಭಾಳ ಎಕ್ಸ್ಪೋರ್ಟ್ ಮಾಡ್ಬೇಕತ್ರ ವಸ್ತುಗಳ ಅಂದ್ರೆ ಹಂಗೆ ಆಗೋಕೆ ಸಾಧ್ಯ ಐತಿ. ಬಟ್ ಈಗ ಸದ್ಯ ಹಂಗೆ ಆಗ್ತೈತೆ ಅಂತ ಅನ್ನಕ್ ಬರಂಗಿಲ್ಲ. ಇದ್ದಿದ್ ರುಪೀಸ್ ಹತ್ರದ ವ್ಯಾಲ್ಯೂವನ್ನ ಸ್ಟೇಬಲ್ ಇಟ್ರನು ಸಾಕ ಮತ್ತೆ FIs ಬರ್ಬೋದ. ಅದಕ್ಕೆ ಕಾರಣ ಈಗ ಈ ತರ ಜಿಯೋ ಪೊಲಿಟಿಕಲ್ ಟೆನ್ಷನ್ ಇದ್ರಿಂದ ರುಪೀಸ್ ಭಾಳ ಬೇಗ ಹತ್ರದ ಮೌಲ್ಯವನ್ನ ಕಳ್ಕೊಂತ. ಬಟ್ ಮುಂದೇನ್ರ ಸ್ಟೇಬಲ್ ಆತಂತಂದ್ರ ಮುಂದೆಲ್ಲ ಜಿಯೋ ಪೊಲಿಟಿಕಲ್ ಎಲ್ಲ ಸ್ಟೇಬಲ್ ಆತ, ಯುದ್ಧ ಗಿದ್ದೇನು ನಡೀಲಿಲ್ಲ ಅಂದ್ರ ಖಂಡಿತವಾಗಿ ರುಪೀಸ್ ಅನ್ನು ಸ್ಟೇಬಲ್ ಆಗತ್ತೈತೆ. ಲಾಂಗ್ ಟರ್ಮ್ ನಾಗ ಆಗಾಕನ ಬೇಕ್ರಿ ರುಪೀಸ್ ಅನ್ನು ಸ್ಟೇಬಲ್. ಆ ತರ ಏನ್ರ ರುಪೀಸ್ ಸ್ಟೇಬಲ್ ಆತಂತಂದ್ರ ಖಂಡಿತವಾಗಿ ಮತ್ತೆ FIs ಮರಳಿ ಭಾರತದ ಮಾರುಕಟ್ಟೆನಾಗ ಬರ್ತಾರ. ಮತ್ತ ಮೂರನೇದೇನಂತಂದ್ರ ಕಂಪ್ನಿಗಳದ ಅರ್ನಿಂಗ್ಸ್ ಅನ್ನೋ ಭಾಳ ಒಳ್ಳೇದು ಬರತ್ತ, ಭಾಳ ಅಟ್ರಾಕ್ಟಿವ್ ಬರತ್ತಂತಂದ್ರ ಅವ್ರ ಸಹಜವಾಗಿ ಬರಾಕನ ಬೇಕಾ. ಅದ ಕಾರಣ ಕಂಪ್ನಿಗಳದ ಅರ್ನಿಂಗ್ಸ್ ಅನ್ನು ಯಾವ ತರ ಬರ್ತಾವಂತ ನಾವು ನೋಡ್ಬೇಕ. ಈ ಜಿಯೋ ಪೊಲಿಟಿಕಲಿ ಇವ್ ತರ ಇಶ್ಯೂ ನಡೆದಿದ್ರಿಂದ ಸ್ವಲ್ಪ 2-3 ಕ್ವಾರ್ಟರ್ ಮತ್ತೆ ಸಮಸ್ಯೆ ಆಗ್ಬೋದ. ಬಟ್ ಲಾಂಗ್ ರನ್ನಾಗ ಏನ್ರಿ ಕಂಪ್ನಿಗಳದ ಅರ್ನಿಂಗ್ಸ್ ಅನ್ನೋ ಭಾಳ ಒಳ್ಳೆ ಬರತ್ತು ಅಂತಂದ್ರ, ಭಾಳ ಅನುಮಾನಕ್ಕಿಂತ ಚಲೋ ಬರತ್ತು, ಒಳ್ಳೇದು ಬರತ್ತು ಅಂತಂದ್ರೆ ಖಂಡಿತವಾಗಿ ಮತ್ತೆ FIs ಬರ್ತಾರಂತ ನಾವು ಅನ್ಬೋದ. ಮತ್ತು ನಾಲ್ಕನೇದ RBI ಪಾಲಿಸಿನೂ ಒಳ್ಳೇದಿತ್ತ, ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡ್ಕೊಂಡ್ ಬಂದ್ರ ಮತ್ತು ಮಾರುಕಟ್ಟೆಗೆ ಏನ್ರಿ RBIನು ಸಪೋರ್ಟ್ ಮಾಡಿತ್ತಂತಂದ್ರ ಮತ್ತೆ FIs ಸಹಜವಾಗಿ ಬರ್ತಾರ. ಮತ್ತು ಐದನೇದ ಭಾರತದ ಎಕನಾಮಿ, ಭಾರತದ ಸರ್ಕಾರನು ಸ್ವಲ್ಪ ಇದ್ರ ಮ್ಯಾಗ ಗಮನ ಕೊಡ್ಬೇಕ. ಭಾರತದ ಎಕನಾಮಿ ಭಾಳ ಒಳ್ಳೇದೈತ್ರಿ, GDP ಗ್ರೋತ್ ಚಲೋ ಐತಿ, ಇನ್ಫ್ಲೇಷನ್ ಚಲೋ ಐತಿ. ಈಗ ಸ್ವಲ್ಪ ಇದೇನು ಜಿಯೋ ಪೊಲಿಟಿಕಲ್ ಟೆನ್ಷನ್ ಐತಿ, ಇದರಿಂದ ಇನ್ಫ್ಲೇಷನ್ ಅದು ಹೆಚ್ಚಾಗ್ಬೋದ. ಬಟ್ ಫ್ಯೂಚರ್ನಾಗ ಇನ್ಫ್ಲೇಷನ್ ಕಂಟ್ರೋಲ್ನಾಗ ಐತಿ, GDP ಗ್ರೋತ್ನು ಏನ್ರಿ ಕಂಟ್ರೋಲ್ದಾಗ ಇತ್ತಂತಂದ್ರೆ ಖಂಡಿತವಾಗಿ ಮತ್ತೆ FIs ಮರಳಿ ಭಾರತಕ್ಕೆ ಬರ್ತಾರ. ಅದ್ರಾಗ ಮೇನ್ ಗೌರ್ಮೆಂಟ್ ಅನ್ನು ಯಾವ ತರ ನಾವು ಫಾರಿನ್ ಇನ್ವೆಸ್ಟರ್ಸ್ ಮನಿಯನ್ನ ಅಟ್ರಾಕ್ಟ್ ಮಾಡೋದು, ಭಾರತದಾಗ ಯಾವ ಪಾಲಿಸಿಗಳನ್ನ ತಂದು FIsಗೆ ನಾವು ಪ್ರೋತ್ಸಾಹನೆ ಕೊಡ್ಬೋದಂತನೂ ಯೋಚನೆ ಮಾಡ್ಬೇಕ. ಆ ಥರ ಏನ್ರಿ ಗೌರ್ಮೆಂಟನ್ನು ಕೆಲವೊಂದು ನಿರ್ಧಾರಗಳನ್ನು, ಕೆಲವೊಂದು ಕ್ರಮಗಳನ್ನು ತೊಗೊಂತಂದ್ರೆ ಖಂಡಿತವಾಗಿ ಮತ್ತೆ FIs ಭಾರತದ ಮಾರುಕಟ್ಟೆನಾಗ ಹೂಡಿಕೆ ಮಾಡಕ್ ಬರ್ತಾರಂತ ನಾವು ಅನ್ಬೋದ. ನೀವೆಲ್ಲ ಪಾಯಿಂಟ್ಸ್ಗಳನ್ನ ಹೇಳಿದ್ನಿ, ಈ ಪಾಯಿಂಟ್ಸ್ಗಳು ಏನ್ರಿ ಅದು ಅಂತಂದ್ರೆ ಖಂಡಿತವಾಗಿ ಮತ್ತೆ FIs ಭಾರತದಾಗ ಹೂಡಿಕೆ ಮಾಡಕ್ ಬರ್ತಾರಂತ ನಾವು ಅನ್ಬೋದ. ಈ ತರ ಆಗೋ ಸಂಭಾವನೆನ ಭಾಳ ಹೆಚ್ಚೈತ್ರಿ ಲಾಂಗ್ ಟರ್ಮ್ನಾಗ, ಅದು ನಿಮಗೆ ಗುರ್ತಿರ್ಬೇಕ. ಓವರ್ ಆಲ್ ಇದೇ ಐತಿ ಇವತ್ತಿನ ಈ ವಿಡಿಯೋನಾಗ ಎಲ್ಲ ನಿಮಗೆ ಗುರ್ತಿರ್ಬೋದು FIs ಯಾರಿದ್ದಾರ, ಭಾರತದಾಗ ಯಾವ್ಯಾವ ದೇಶ ಹೆಚ್ಚು ಹೂಡಿಕೆ ಮಾಡ್ಯಾವ ಮತ್ತೆ ಅದಕ್ಕೆ ಮಾರ್ಕೊಂಡು ಹೋಗತ್ತಾರಂತನೂ ಎಲ್ಲ ಡೀಟೇಲ್ದಾಗ ತಿಳಿಸೀನಿ. ಇದೇ ಐತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.